ಏನಾಯ್ತಣ್ಣ? ಸರ್ ನಮಗೆ ಗೊತ್ತಿಲ್ಲ ಸರ್. ನಮಗೆ ಗೊತ್ತಾಗಿದೆ ನೈಟು ಹ್ಮ್. ಒಂದು 8:30 ಹಂಗೆ. ಏನಂತ ಹೇಳಿದ್ರು? ಹಿಂಗೆ ಯಾರೋ ಸಾಯಿಸ್ಬಿಟ್ಟಿದ್ದಾರೆ, ಮರ್ಡರ್ ಮಾಡವ್ರೆ ಅಂತ ಮಾತ್ರ ಫೋನ್ ಕಾಲ್ ಬಂತು. ಆಗ ನಾವು ಬಂದ್ವಿ. ನೀವೆಲ್ಲಿ ವಾಸ ಇದ್ದೀರಿ? ಸರ್ ನಾವಿಲ್ಲಿ ವೀರಚಂದ್ರ ಅಂತ. ಅಲ್ಲಿದ್ದೀರಿ. ನಿಮ್ಮ ಮಗಳು ಯಾರ ಜೊತೆ ಇದ್ರು? ನಮ್ಮ ಅಕ್ಕನ ಹತ್ರ ಇದ್ವಿ ಸರ್, ತೋಟದಲ್ಲಿ. ಏನು ಹೇಳಿದ್ರು ಪೊಲೀಸರು? ಪೊಲೀಸರು ಇನ್ನೂ ಏನು ಹೇಳಿಲ್ಲ ಸರ್. ಹಿಂಗೆ ಮರ್ಡರ್ ಆಗದೆ, ಕೊಲೆನೇ ಆಗಿರೋದು, ನಾವು ಹುಡುಕ್ತೀವಿ, ಕಂಡುಹಿಡಿತೀವಿ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಮಗಳನ್ನ ಕೊಲೆ ಮಾಡುವಂಥ ದ್ವೇಷ ಯಾರಿಗೆ ಏನಾಗ್ತದೆ? ಅಂಥವ್ರು ಯಾರು ಇಲ್ಲ ಸರ್. ನಾವು ಇಲ್ಲೇ ಇದ್ವಿ, ಒಂದು 15 ದಿವಸ ಇದ್ವಿ. ಅಂಥ ಹುಡುಗರು ಯಾರೂ ಇರಲಿಲ್ಲ. ಈಗ ಒಂದು 4-5 ತಿಂಗಳಿಂದ ನಾವು ಹೊರಟೋದ್ವಿ. ಇಲ್ಲೇ ವೀರಚಂದ್ರ ಪಕ್ಕದಾಗೆ ಇದ್ವಿ. ನಾವು ಬರೀ ಹೋಗಿ ನೋಡಿವಿ, ಮಾತಾಡ್ಸಿವಿ, ಹೋಗಿವಿ. ಅದೇ ಅಂದರೆ ಕವನನ್ನು ಕೊಲೆ ಮಾಡಿ ಆ ಥರ ಕರ್ಕೊಂಡು ಹೋಗಿ ಕತ್ತಿಸ್ಕಿ ಎಲ್ಲ ಮಾಡುವಂಥದ್ದು ಏನು ದ್ವೇಷ ಆ ಥರ? ಅಂಥವ್ರು ಯಾರು ಅಂತ ಗೊತ್ತಾಗ್ತಿಲ್ಲ ಸರ್. ಪೊಲೀಸ್ನವರೇ ಕಂಡಿಡಿದು ನಮಗೆ ತಿಳಿಸ್ಬೇಕು. ಯಾರೋ ದ್ವೇಷ ಇತ್ತಾ? ಅಂಥವೇ ಹುಡುಗರು ಗೊತ್ತಿಲ್ಲ ಸರ್ ನಮಗೆ. ಇವಾಗ ಅಲ್ಲ ಘಟನೆ ನಡೆದಿರೋದು ನೋಡಿದ್ರೆ ನಮ್ಗೆ ಪೊಲೀಸ್ನವ್ರಿಗೆ ಪ್ರೂಫ್ ಕೊಡಬೇಕು. ಏನು ಸ್ಕೂಲಿಗೆ ಹೋಗ್ತಿರ್ಲಿಲ್ಲ ನಿಮ್ಮ ಮಗಳು? ಸರ್ ಇಲ್ಲ ಸರ್. ಸ್ಕೂಲಿಗೆ ಬಿಡಿಲ್ಲ. ನಿಮ್ಮಲ್ಲೇ ಇಂಟು ಮಗಳಾಗ? ಹೌದು ಸರ್. ಏನಾಯ್ತಣ್ಣ? ಸರ್ ನಮಗೆ ಗೊತ್ತಿಲ್ಲ ಸರ್. ನಮಗೆ ಗೊತ್ತಾಗಿದೆ ನೈಟು ಒಂದು 8:30 ಹಂಗೆ. ಏನಂತ ಹೇಳಿದ್ರು? ಹಿಂಗೆ ಯಾರೋ ಸಾಯಿಸ್ಬಿಟ್ಟಿದ್ದಾರೆ, ಮರ್ಡರ್ ಮಾಡವ್ರೆ ಅಂತ ಮಾತ್ರ ಫೋನ್ ಕಾಲ್ ಬಂತು. ಆಗ ನಾವು ಬಂದ್ವಿ. ನೀವೆಲ್ಲಿ ವಾಸ ಇದ್ದೀರಿ? ಸರ್ ನಾವಿಲ್ಲಿ ವೀರಚಂದ್ರ ಅಂತ. ಅಲ್ಲಿದ್ದೀರಿ. ನಿಮ್ಮ ಮಗಳು ಯಾರ ಜೊತೆ ಇದ್ರು? ನಮ್ಮ ಅಕ್ಕನ ಹತ್ರ ಇದ್ವಿ ಸರ್, ತೋಟದಲ್ಲಿ. ಏನು ಹೇಳಿದ್ರು ಪೊಲೀಸರು? ಪೊಲೀಸರು ಇನ್ನೂ ಏನು ಹೇಳಿಲ್ಲ ಸರ್. ಹಿಂಗೆ ಮರ್ಡರ್ ಆಗದೆ, ಕೊಲೆನೇ ಆಗಿರೋದು, ನಾವು ಹುಡುಕ್ತೀವಿ, ಕಂಡುಹಿಡಿತೀವಿ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಮಗಳನ್ನ ಕೊಲೆ ಮಾಡುವಂಥ ದ್ವೇಷ ಯಾರಿಗೆ ಏನಾಗ್ತದೆ? ಅಂಥವ್ರು ಯಾರೂ ಇಲ್ಲ ಸರ್. ನಾವು ಇಲ್ಲೇ ಇದ್ವಿ, ಒಂದು 15 ದಿವಸ ಇದ್ವಿ. ಅಂಥ ಹುಡುಗರು ಯಾರೂ ಇರಲಿಲ್ಲ. ಈಗ ಒಂದು 4-5 ತಿಂಗಳಿಂದ ನಾವು ಹೊರಟೋದ್ವಿ. ಇಲ್ಲೇ ವೀರಚಂದ್ರ ಪಕ್ಕದಾಗೆ ಇದ್ವಿ. ನಾವು ಬರೀ ಹೋಗಿ ನೋಡಿವಿ, ಮಾತಾಡ್ಸಿವಿ, ಹೋಗಿವಿ. ಅದೇ ಅಂದರೆ ಕವನನ್ನು ಕೊಲೆ ಮಾಡಿ ಆ ಥರ ಕರ್ಕೊಂಡು ಹೋಗಿ ಕತ್ತಿಸ್ಕಿ ಎಲ್ಲ ಮಾಡುವಂಥದ್ದು ಏನು ದ್ವೇಷ ಆ ಥರ? ಅಂಥವ್ರು ಯಾರು ಅಂತ ಗೊತ್ತಾಗ್ತಿಲ್ಲ ಸರ್. ಪೊಲೀಸ್ನವರೇ ಕಂಡಿಡಿದು ನಮಗೆ ತಿಳಿಸ್ಬೇಕು. ಯಾರೋ ದ್ವೇಷ ಇತ್ತಾ? ಅಂಥವೇ ಹುಡುಗರು ಗೊತ್ತಿಲ್ಲ ಸರ್ ನಮಗೆ. ಇವಾಗ ಅಲ್ಲ ಘಟನೆ ನಡೆದಿರೋದು ನೋಡಿದ್ರೆ ನಮ್ಗೆ ಪೊಲೀಸ್ನವ್ರಿಗೆ ಪ್ರೂಫ್ ಕೊಡಬೇಕು. ಏನು ಸ್ಕೂಲಿಗೆ ಹೋಗ್ತಿರ್ಲಿಲ್ಲ ನಿಮ್ಮ ಮಗಳು? ಸರ್ ಇಲ್ಲ ಸರ್. ಸ್ಕೂಲಿಗೆ ಬಿಡಿಲ್ಲ. ನಿಮ್ಮಲ್ಲೇ ಇಂಟು ಮಗಳಾಗ? ಹೌದು ಸರ್. ಏನಾಯ್ತಣ್ಣ? ಸರ್ ನಮಗೆ ಗೊತ್ತಿಲ್ಲ ಸರ್. ನಮಗೆ ಗೊತ್ತಾಗಿದೆ ನೈಟು ಒಂದು 8:30 ಹಂಗೆ. ಏನಂತ ಹೇಳಿದ್ರು? ಹಿಂಗೆ ಯಾರೋ ಸಾಯಿಸ್ಬಿಟ್ಟಿದ್ದಾರೆ, ಮರ್ಡರ್ ಮಾಡವ್ರೆ ಅಂತ ಮಾತ್ರ ಫೋನ್ ಕಾಲ್ ಬಂತು. ಆಗ ನಾವು ಬಂದ್ವಿ. ನೀವೆಲ್ಲಿ ವಾಸ ಇದ್ದೀರಿ? ಸರ್ ನಾವಿಲ್ಲಿ ವೀರಚಂದ್ರ ಅಂತ. ಅಲ್ಲಿದ್ದೀರಿ. ನಿಮ್ಮ ಮಗಳು ಯಾರ ಜೊತೆ ಇದ್ರು? ನಮ್ಮ ಅಕ್ಕನ ಹತ್ರ ಇದ್ವಿ ಸರ್, ತೋಟದಲ್ಲಿ. ಏನು ಹೇಳಿದ್ರು ಪೊಲೀಸರು? ಪೊಲೀಸರು ಇನ್ನೂ ಏನು ಹೇಳಿಲ್ಲ ಸರ್. ಹಿಂಗೆ ಮರ್ಡರ್ ಆಗದೆ, ಕೊಲೆನೇ ಆಗಿರೋದು, ನಾವು ಹುಡುಕ್ತೀವಿ, ಕಂಡುಹಿಡಿತೀವಿ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಮಗಳನ್ನ ಕೊಲೆ ಮಾಡುವಂಥ ದ್ವೇಷ ಯಾರಿಗೆ ಏನಾಗ್ತದೆ? ಅಂಥವ್ರು ಯಾರೂ ಇಲ್ಲ ಸರ್. ನಾವು ಇಲ್ಲೇ ಇದ್ವಿ, ಒಂದು 15 ದಿವಸ ಇದ್ವಿ. ಅಂಥ ಹುಡುಗರು ಯಾರೂ ಇರಲಿಲ್ಲ. ಈಗ ಒಂದು 4-5 ತಿಂಗಳಿಂದ ನಾವು ಹೊರಟೋದ್ವಿ. ಇಲ್ಲೇ ವೀರಚಂದ್ರ ಪಕ್ಕದಾಗೆ ಇದ್ವಿ. ನಾವು ಬರೀ ಹೋಗಿ ನೋಡಿವಿ, ಮಾತಾಡ್ಸಿವಿ, ಹೋಗಿವಿ. ಅದೇ ಅಂದರೆ ಕವನನ್ನು ಕೊಲೆ ಮಾಡಿ ಆ ಥರ ಕರ್ಕೊಂಡು ಹೋಗಿ ಕತ್ತಿಸ್ಕಿ ಎಲ್ಲ ಮಾಡುವಂಥದ್ದು ಏನು ದ್ವೇಷ ಆ ಥರ? ಅಂಥವ್ರು ಯಾರು ಅಂತ ಗೊತ್ತಾಗ್ತಿಲ್ಲ ಸರ್. ಪೊಲೀಸ್ನವರೇ ಕಂಡಿಡಿದು ನಮಗೆ ತಿಳಿಸ್ಬೇಕು. ಯಾರೋ ದ್ವೇಷ ಇತ್ತಾ? ಅಂಥವೇ ಹುಡುಗರು ಗೊತ್ತಿಲ್ಲ ಸರ್ ನಮಗೆ. ಇವಾಗ ಅಲ್ಲ ಘಟನೆ ನಡೆದಿರೋದು ನೋಡಿದ್ರೆ ನಮ್ಗೆ ಪೊಲೀಸ್ನವ್ರಿಗೆ ಪ್ರೂಫ್ ಕೊಡಬೇಕು. ಏನು ಸ್ಕೂಲಿಗೆ ಹೋಗ್ತಿರ್ಲಿಲ್ಲ ನಿಮ್ಮ ಮಗಳು? ಸರ್ ಇಲ್ಲ ಸರ್. ಸ್ಕೂಲಿಗೆ ಬಿಡಿಲ್ಲ. ನಿಮ್ಮಲ್ಲೇ ಇಂಟು ಮಗಳಾಗ? ಹೌದು ಸರ್.